ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸತೀಶ್ ಸೈಲ್ ಸೇರಿ 3 ಮಂದಿಗೆ ಜಾಮೀನು ಮಂಜೂರಾಗಿದೆ. ನೋಡಿ, ದೊಡ್ಡ ಸಂಚಲನಕ್ಕೆ ಕಾರಣವಾಗಿದ್ದಂತಹ ಪ್ರಕರಣ ಇದು ರಾಜ್ಯ ರಾಜಕೀಯದಲ್ಲಿ. ಕಾರವಾರದ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಏನಿದ್ದಾರೆ, ಅವರ ವಿರುದ್ಧ ಆರೋಪ ಕೇಳಿಬಂದು ಜೈಲು ಕೂಡ ಗತಿಯಾಗಿತ್ತು, ದಂಡ ವಿಧಿಸಲಾಗಿತ್ತು. ಈಗ ರಿಲೀಫ್ ಸಿಕ್ಕಿದೆ, ಜಾಮೀನು ಮಂಜೂರಾಗಿದೆ. ಶಿಕ್ಷೆಯನ್ನ ಅಮಾನತು ಮಾಡಿದ್ದಾರೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠ. ದಂಡದ ಮೊತ್ತದಲ್ಲಿ 25% ಕೋರ್ಟ್ನಲ್ಲಿ ಠೇವಣಿಗೆ ಷರತ್ತನ್ನು ಕೊಡಲಾಗಿದೆ. 6 ವಾರದಲ್ಲಿ ಠೇವಣಿ ಇಡುವಂತೆ ಸೂಚಿಸಿದೆ ಕೋರ್ಟ್. ಕೋಟಿ ದಂಡ ವಿಧಿಸಿತ್ತು. ನಾಳೆ ಆರೋಪಿಗಳು ಜೈಲಿನಿಂದ ಬಿಡುಗಡೆಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಕಾಂಗ್ರೆಸ್ನ ಶಾಸಕ ಸತೀಶ್ ಸೈಲ್ ಅವರ ವಿರುದ್ಧ ಗಂಭೀರ ಆರೋಪ. 5 ರಿಂದ 6 ಪ್ರಕರಣಗಳಿದ್ವು. ಇದರಲ್ಲಿ ಅಧಿಕಾರಿಗಳ ವಿರುದ್ಧವೂ ಕೂಡ ದಾಖಲಾಗಿತ್ತು. ಅಂದ್ರೆ 2013 ಆ ಸಂದರ್ಭದಲ್ಲಿ ಮತ್ತು 2010ರ ಸಂದರ್ಭದಲ್ಲಿ ಸತೀಶ್ ಸೈಲ್ ಏನಿದ್ದಾರೆ, ಇವರು ಬೇಲೆಕೇರಿ ಅನ್ನುವಂತಹ ಒಂದು ಬಂದರು ಇದೆ ಅಲ್ವಾ, ಅಲ್ಲಿಂದ ಅಕ್ರಮ ಸಾಗಾಣಿಕೆ ಮಾಡಿದ್ರು ಅದಿರನ್ನ, ಕಬ್ಬಿಣದ ಅದಿರನ್ನ. ಅದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗಿತ್ತು. ಲಕ್ಷ ಟನ್ ಅದಿರನ್ನ ಅಕ್ರಮವಾಗಿ ಇವರು ವಿದೇಶಕ್ಕೆ ರಫ್ತು ಮಾಡಿದ್ರು ಅನ್ನುವಂತಹ ಆರೋಪ ಇತ್ತು. ಅದು ಸಾಬೀತು ಕೂಡ ಆಗಿತ್ತು. ಆಗಲೂ ಕೂಡ ಅವರು ಜೈಲಿಗೆ ಹೋಗಿ ಜಾಮೀನು ಮೇಲೆ ಬಂದಿದ್ರು 1 ವರ್ಷ. ಈಗ ಸತೀಶ್ ಸೈಲ್ ಜೈಲಿಗೆ ಹೋಗಿ ಮತ್ತೆ ಜಾಮೀನಿನ ಮೇಲೆ ಹೊರಗಡೆ ಬರ್ತಾ ಇದ್ದಾರೆ. ಸುಮಾರು 40ಕ್ಕಿಂತ ಹೆಚ್ಚು, ಅಂದರೆ 40 ಕೋಟಿಗಿಂತ ಹೆಚ್ಚು ಅವರಿಗೆ ದಂಡವನ್ನು ವಿಧಿಸಲಾಗಿತ್ತು. ಈಗ 6 ವಾರದಲ್ಲಿ ಠೇವಣಿ ಇಡಬೇಕು ಅಂಥೇಳಿ ಕೋರ್ಟ್ ಸೂಚನೆ ಕೊಟ್ಟಿದೆ. ನಾಳೆ ಅಪರಾಧಿಗಳು ಜೈಲಿಂದ ಬಿಡುಗಡೆಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಅದರಲ್ಲೂ ಸತೀಶ್ ಸೈಲ್ ಅವರ ಒಂದು ಪಾತ್ರ ಆ ಸಂದರ್ಭದಲ್ಲಿ ಇವರಿಗೆ ಸೇರಿದಂತಹ ಕಂಪನಿ ಏನಿದೆ ಅದರ ಮೂಲಕ ಶಿಫ್ಟಿಂಗನ್ನು ಮಾಡಿದ್ರು ಅಂತೇಳಿ. ಆ ಬೇಲೆಕೇರಿ ಬಂದರಿನ ಮೂಲಕ ಅಲ್ಲಿ ಏನು ಸಂಗ್ರಹ ಮಾಡಲಾಗಿತ್ತು, ಅರಣ್ಯ ಇಲಾಖೆಯವರು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಅದು ಕಾಣೆಯಾಗಿರುತ್ತೆ. ಅದಾದಮೇಲೆ ದೂರು ದಾಖಲಾದಾಗ ಅರಣ್ಯ ಇಲಾಖೆಯಿಂದ ಆಮೇಲೆ ತನಿಖೆಯನ್ನು ಮಾಡಿ ಸುದೀರ್ಘವಾಗಿ ನೋಡಿ 13-14 ವರ್ಷಗಳಾದ ಮೇಲೆ ಈ ಪ್ರಕರಣಕ್ಕೆ ಮತ್ತೆ ಮರುಜೀವ ಬಂದಿತ್ತು. ಸತೀಶ್ ಸೈಲ್ಗೆ ಕಳೆದ 15-20 ದಿನಗಳ ಹಿಂದೆ ಹೈಕೋರ್ಟ್ ಶಿಕ್ಷೆಯನ್ನು ವಿಧಿಸಿತ್ತು. 6 ಪ್ರಕರಣಗಳಲ್ಲಿ ಅದು ಗಂಭೀರವಾದಂಥ ಕೇಸ್ ಅಂತ ಹೇಳಿ ಉಲ್ಲೇಖವನ್ನು ಮಾಡಲಾಗಿತ್ತು. ಅವರು ಕಾನೂನಾತ್ಮಕವಾಗಿ ಹೋರಾಟವನ್ನು ಮುಂದುವರಿಸಿದ್ರು. ಈಗ ಬಿಗ್ ರಿಲೀಫ್ ಅಂತ ಹೇಳ್ಬೋದು ಇದು. ಯಾಕಂತ ಹೇಳಿದ್ರೆ 5 ವರ್ಷಗಳ ಕಾಲ 5 ವರ್ಷಗಳ ಕಾಲ ಶಿಕ್ಷೆಯ 10 ವರ್ಷಗಳ ಕಾಲ ಶಿಕ್ಷೆ, ಈ ರೀತಿ ಶಿಕ್ಷೆ ಪ್ರಮಾಣ ಒಂದೊಂದು ಕೇಸಿಗೆ ಒಂದೊಂದು ರೀತಿ ಶಿಕ್ಷೆಗಳು ಕೂಡ ಇತ್ತು. ಅದರ ಜೊತೆಗೆ ದಂಡವನ್ನು ಕೂಡ ಭಾರೀ ಮೊತ್ತದ ದಂಡವನ್ನು ವಿಧಿಸಿದ್ರು. ಸತೀಶ್ ಸೈಲ್ ಸೇರಿ 3 ಮಂದಿಗೆ ಜಾಮೀನು ಮಂಜೂರು ಆಗಿದೆ.